ಮೇಘ 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 ಅಮ್ಮ 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 ಎಲ್ಲಿದ್ಯಾ ಅಮ್ಮ ಅಮ್ಮ ಮನೇಲೇನು ಸಾಮಾನಿಲ್ಲಮ್ಮ. ಸ್ವಲ್ಪ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಒಂಚೂರು ರೇಷನ್ ಎಲ್ಲ ತಗೊಂಡ್ ಬಂದ್ಬಿಡ್ತೀನಿ. ಹಂಗೆ ಆಧಾರ್ ಕಾರ್ಡ್ನೆಲ್ಲಾನು ಅಪ್ಡೇಟ್ ಮಾಡ್ಬೇಕಂತೆ, ಸರಿನಾ? ಈ ಕೀನ್ ಎಲ್ಲಾದ್ರೂ ಬಿಟ್ಬಿಡ್ತೀನಿ ನಾನು, ಅದಕ್ಕೆ ನಿನ್ ಹತ್ರನೇ ಇಟ್ಕೊಂಡಿರು. ಹುಷಾರಮ್ಮ. ಯಾರಾದ್ರೂ ಬಂದ್ರೆ ನಾನ್ ಅಂಗಡಿಗೆ ಹೋಗಿದ್ದೀನಿ ಅಂತ ಹೇಳು, ಆಯ್ತಾ? ಸರಿನಮ್ಮ. ಅಯ್ಯೋ ಅಮ್ಮ ಅಣ್ಣ ಸಿಕ್ಕದ್ನಾ? ಇಲ್ಲ ಸುಶಾಂತ್, ನಾವು ಎಲ್ಲ ಕಡೆ ಹುಡುಕ್ತಿದೀವಿ. ಏನಂತೆ ಸಿದ್ದು? ಅವನ್ಗೂ ಸಿಕ್ಕಿಲ್ವಂತೆ ಸಾಧನ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಈಗ ಅವ್ನ ಎಲ್ಲಿ ಅಂತ ಹುಡ್ಕೋದು? ಸರಿ, ಒಂದ್ ನಿಮಿಷ, ನಾನು ಮತ್ತೆ ಫೋನ್ ಮಾಡ್ತೀನಿ. ಮಂತ್ರ, ರಾಘವ್ ಸಿಕ್ಕದ್ನಾ? ರಾಘವ್ ನನ್ಗಿನ್ನೂ ಸಿಕ್ಕಿಲ್ಲ ಸುಶಾಂತ್. ಅಣ್ಣ, ಈ ತರ ಹುಡುಕಿ ಪ್ರಯೋಜನ ಇಲ್ಲಣ್ಣ. ವಾಪಸ್ ನೀವು ಸ್ಕೂಲ್ ಹತ್ರ ಬಂದ್ಬಿಡಿ. ಹಾ ಸರಿನಪ್ಪ, ಆಯ್ತು. ಏನಂತೆ? ಬಾ, ರಾಘವ್ ಸ್ಕೂಲ್ ಹತ್ರ ಅಂತೆ, ಹೋಗೋಣ. ನಡೀರಿ ಹೋಗೋಣ. ಸುಶಾಂತ್, ಎಲ್ಲಾ ಕಡೆ ಹುಡುಕದ್ವಿ, ಎಲ್ಲೂ ಸಿಕ್ಕಿಲ್ಲ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸುಶಾಂತ್, ರಾಘವ್ ಏನಾದ್ರೂ ಸಿಕ್ಕದ್ನೇನೋ? ಎಲ್ಲ ಕಡೆ ಹುಡುಕಿದ್ವಣ, ಸಿಗ್ಲಿಲ್ಲ. ಓ, ನಾವು ಹುಡುಕದ್ವಿ ಕಣೋ, ಎಲ್ಲೂ ಕಾಣ್ಲಿಲ್ಲ. ಅಲ್ಲ, ಮಗು ಈಗ ತಾನೇ ಹಾಸ್ಪಿಟಲ್ ಇಂದ ಚೇತರಿಸ್ಕೊಂಡ್ ಬಂದಿದೆ. ಎಲ್ ಹೋಗಿರ್ಬೋದು ಅಂತ. ಏನ್ ಮಂತ್ರ, ಮಗುನ ಯಾಕೆ ಸ್ಕೂಲ್ ಕಳ್ಸಕೋದೆ? ಅಲ್ಲ, ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಈಗ ತಾನೇ ಹುಷಾರಾಗಿ ಬಂದಿರೋ ಮಗುನ ಸ್ಕೂಲ್ ಕಳ್ಸಿದ್ಯಲ್ಲ, ಅಷ್ಟೊಂದು ಅರ್ಜೆಂಟ್ ಆದ್ರೂ ಏನಿತ್ತು? ಅವನೇನ್ IAS ಬರೀತಿದ್ನಾ? ಏನಿದು ಸುಶಾಂತ್, ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ದಾರೆ. ಮತ್ತಿನ್ನೇನ್ ಮಂತ್ರ, ಇವತ್ತ್ಯಾಕೆ ಅವನು ಸ್ಕೂಲ್ ಕಳ್ಸಕ್ ಹೋದೆ? ಛೇ, ಸ್ಕೂಲ್ ಕಳಿಸ್ಬಾರ್ದಿತ್ತು, ತಪ್ಪಾಗೋಯ್ತು ಮಂತ್ರ. ಸುಶಾಂತ್, ಸುಮ್ನೆ ಇಲ್ಲಿ ಕಾಯೋದ್ರಲ್ಲೇ ಅರ್ಥ ಇಲ್ಲ. ಬಾ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹಾ. ಅಯ್ಯೋ, ಸ್ಟೇಷನ್ಗೆಲ್ಲ ಯಾಕೆ, ಇಲ್ಲಿ ಎಲ್ಲಾದ್ರೂ ಹುಡ್ಕೋಣ. ನೀನ್ ಬೇಕಾದ್ರೆ ಹುಡ್ಕೋ ಅಣ್ಣ, ನೀನ್ ನಡಿ. ಬಾ 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 ಬೇಗ. ಸುಶಾಂತ್. ಸಿಕ್ಕದ್ನಾ? ಸಿಕ್ಕಿದ್ರೆ ಬಿಡ್ತೀನ ರತ್ನಕ್ಕ. ನಾನು ಆ ದೇವ್ರನ್ನ ಹುಡುಕ್ತಾ ಇದ್ದೀನಿ. ಸಿಕ್ಕಿದ್ರೆ ವಿಚಾರಿಸ್ಕೋತೀನಿ. ಚಿನ್ನು, ನೀನಪ್ಪ? ನಾನು ಯಾರೋ ಅನ್ಕೊಂಡೆ. ಅಲ್ಲ, ನಿಮಗೆಲ್ಲ ಕೃತಜ್ಞತೆ ಅನ್ನೋ ಪದದ ಅರ್ಥನೇ ತಿಳಿದೇ ಮಾಡ್ಬಿಟ್ನಲ್ಲ ಆ ದೇವರು. ನೋಡಿ ರತ್ನಕ್ಕ, ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಅದಕ್ಕೆ ನಿಮಗೆ ಒಂದು ಮಾತು, ಇದು ನ್ಯಾಯನ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೀನಿ. ಅಲ್ಲ, ನಮ್ಮ ಅಚ್ಚು ಅವರು ಆಸ್ಪತ್ರೆಗೆ ಬಂದ್ರು, ಮನೆಗೆ ಬಂದ್ರು, ಇಷ್ಟಾದ್ರೂ ಆ ಸಾಧನಮ್ಮ ಅವರು ಆ ಮಗುನ ನೋಡ್ಬೇಕು ಅಂದಾಗ ವಿಡಿಯೋ ಕಾಲಲ್ಲಿ ನೋಡೋದಕ್ಕಾಗಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ರಲ್ಲ. ಅಚ್ಚಮ್ಮ ಅವ್ರಿಗಿರ್ಲಿ, ನನಗೇನೆ ಎಷ್ಟು ಬೇಸರ ಆಯ್ತು ಗೊತ್ತಾ ನಿಮ್ಗೆ? ಅಯ್ಯೋ, ನೀನ್ ಮಾತಾಡಿದ್ದಾಯ್ತೇನಪ್ಪ. ಇಲ್ಲೇನಾಯ್ತು ಅಂತ ನಿನ್ಗೇನಾದ್ರೂ ಗೊತ್ತಾ? ನಿನ್ ಪಾಡಿಗೆ ನೀನ್ ಏನೇನೋ ಮಾತಾಡ್ತಿದ್ಯಾ. ನಾವೇ ನೊಂದು ಬೆಂದು ಕೂತ್ಕೊಂಡಿದೀವಿ. ಯಾಕೆ ರತ್ನಕ್ಕ, ಏನಾಯ್ತು? ರಾಘವ್ ಇವತ್ ಮಧ್ಯಾಹ್ನ ಸ್ಕೂಲ್ಗೆ ಹೋಗಿದ್ನಲ್ಲ, ಊಟಕ್ಕೆ ಅಂತ ಬಿಟ್ಟಾಗ ಯಾರಿಗೂ ಹೇಳ್ದೆ ಕೇಳ್ದೆ ಹೊರಟೋಗಿದ್ದಾನಂತೆ. ಎಲ್ಲೋಗಿದ್ದಾನೆ ಏನು ಅಂತಾನೆ ಗೊತ್ತಿಲ್ಲ. ಇಡೀ ಮನೆಯವರೆಲ್ಲ ಹುಡುಕ್ತಾ ಇದ್ದಾರೆ ಕಣಪ್ಪ. ಇಲ್ಲಿ ಕೆಂಡದ ಮೇಲೆ ನಿಂತಂಗ ಆಗ್ಬಿಟ್ಟಿದೆ.
ನಾನು ಹೊರಗಡೆ ಹೋಗೋಣ ಅಂದ್ರೆ ಮಗು ಬಂದ್ರೆ ಏನ್ ಮಾಡ್ತೀಯಾ, ಇಲ್ಲೇ ಇರು ಅಂತೇಳಿ ಇಲ್ಲೇ ಇರಿಸ್ಬಿಟ್ಟು ಹೋದ್ರು. ಹೌದಾ ರತ್ನಕ್ಕ? ನನಗಿದು ಗೊತ್ತೇ ಇರಲಿಲ್ಲ. ಒಂದು ನಿಮಿಷ ಇರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಅಮ್ಮ, ನಾನು ಮುಂದಿನ ವಾರ ಸ್ಕೂಲ್ ಫೀಸ್ ಕಟ್ಟಬೇಕು. ನೀನೇನು ಹೇಳ್ತಿಲ್ವಲ್ಲಮ್ಮ? ನಾನೇನ್ ಮಾಡ್ಲಿ ಮಗ್ನೆ, ಪ್ರತಿ ವರ್ಷ ವೀರಣ್ಣವ್ರು ದುಡ್ಡು ಕಳ್ಸೋರು. ಈಗೋಗಿ ಹೆಂಗ್ ಕೇಳಲಿ ನಾನು? ಈ ವರ್ಷ ಅವ್ರ ಮನೆಗೋಗಿ ಕೇಳಕ್ ಆಗಲ್ಲಪ್ಪ. ನಾನೇನೋ ಮಾಡ್ಲಿ? ಅಮ್ಮ, ಏನ್ ಹಾಗೆ ನೋಡ್ತಿದ್ದೀರಾ? ಇಲ್ಲ ಕಣಮ್ಮ, ನಾನೇ ನಿಮ್ ಮನೆ ಹತ್ರ ಬರ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಬರಕ್ಕೆ ಮನ್ಸಾಗ್ಲಿಲ್ಲ ಅಮ್ಮ. ನೀವ್ ಮರೆತ್ರು ಅಣ್ಣ ಅದ್ಯಾವ್ದನ್ನೂ ಮರೆಯಲ್ಲಮ್ಮ. ಪ್ರತಿ ವರ್ಷ ನಿಮಗ್ ನಾನ್ ತಾನೇ ದುಡ್ಡು ತಗೊಂಬಂದ್ ಕೊಡ್ತಿದ್ದೆ. ಅದಕ್ಕೆ ಅಣ್ಣ ನನ್ ಕೈಲಿ ದುಡ್ಡು ಕಳ್ಸಿದಾರೆ, ತಗೊಳ್ಳಿಮ್ಮ. ಪ್ರತಿ ವರ್ಷ ನಿಮ್ ಅಣ್ಣ ದುಡ್ಡು ಕೊಡ್ತಾ ಇದ್ರಮ್ಮ. ಈ ವರ್ಷ ದುಡ್ಡು ಬರುತ್ತೋ ಇಲ್ವೋ ಅಂತ ಚಿಂತೆ ಆಗೋಗಿತ್ತು. ಆದ್ರೆ ನಾನ್ ಮರ್ತರು ಅಣ್ಣ ಮರ್ತಿಲ್ಲ ನೋಡಮ್ಮ. ಈ ಊರಲ್ಲಿ ಅಣ್ಣ ನಿಮ್ನ ದೇವತೆ ಅನ್ಕೊಂಡು ಓಡಾಡ್ತಾ ಇದ್ರು, ಆದ್ರೆ ನಾವೆಲ್ಲ ಅವ್ರನ್ನ ಹುಚ್ಚ ಅಂತಿದ್ವಿ. ನಿಜವಾಗ್ಲೂ ನೀನ್ ಬಂದ್ಮೇಲೆ ಕಣಮ್ಮ ವೀರಣ್ಣ ದುಡ್ಡು ಮಾಡಿದ್ದು, ಆಸ್ತಿ ಮಾಡಿದ್ದು. ಅವ್ರ ಪಾಲ್ಗೆ ನೀನ್ ದೇವತೆ ಕಣಮ್ಮ. ಇದನ್ನ ನಾನ್ ಮನ್ಸ್ಫೂರ್ತಿ ಹೇಳ್ತಾ ಇದ್ದೀನಿ. ನೀನ್ ಅವ್ರ ಪಾಲಿಗೆ ಮಾತ್ರ ದೇವತೆ ಅಲ್ಲ, ಈ ಊರಲ್ಲಿರೋ ನಮ್ಮಂತ ಎಷ್ಟೋ ಜನಕ್ ದೇವತೆ. ಇವ್ರಪ್ಪ ಸತ್ತೋದ್ಮೇಲೆ ಇವನ್ನ ಹೆಂಗ್ ಸಾಕೋದು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಅದೇ ಸಮಯಕ್ಕೆ ನಿಮ್ಮಣ್ಣ ಬಂದು ಹಣ ಸಹಾಯ ಮಾಡಿದ್ರು. ನಿಮ್ಮಣ್ಣ ಹಣ ಸಹಾಯ ಮಾಡದೇ ಇದ್ದಿದ್ರೆ ನನ್ ಮಗ ಬೀದಿಲ್ ಬಿದ್ಬಿಡ್ತಿದ್ನಮ್ಮ. ಅಮ್ಮ, ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ನೀವ್ ಚೆನ್ನಾಗಿರ್ಬೇಕಮ್ಮ. ದೇವ್ರು ನಿಮ್ನ ಚೆನ್ನಾಗಿಟ್ಟಿರ್ಲಿ. ಆಯ್ತು, ಸರಿ. ಅಮ್ಮನ್ ಚೆನ್ನಾಗ್ ನೋಡ್ಕೊ. ಚೆನ್ನಾಗ್ ಓದ್ಬೇಕು. ನಾನ್ ಬರ್ತೀನಮ್ಮ. ಹಣ ಸಹಾಯ ಮಾಡದೇ ಇದ್ದಿದ್ರೆ ನನ್ ಮಗ ಬೀದಿಲ್ ಬಿದ್ಬಿಡ್ತಿದ್ನಮ್ಮ. ತಾಯಿ ಇಲ್ದಿರೋ ಮಗು ಬೀದಿಲ್ಲ. ಅಯ್ಯಯ್ಯೋ, ನನ್ ಮಗು ರಾಘವ್ಗೆ ಹಾಗೇನಾದ್ರೂ ಆಗೋದ್ರೆ? ಇಲ್ಲ ಇಲ್ಲ, ಹಾಗೆಲ್ಲ ಆಗ್ಬಾರ್ದು. ನಾನು ಆ ಥರ ಅನ್ಕೊಳ್ಬಾರ್ದು. ದೇವ್ರೆ, ನನ್ನ ಮಗು ನನ್ನ ಹತ್ರ ಇರಬೇಕು, ಇಲ್ಲ ನಾನು ಅವನ ಹತ್ರ ಇರಬೇಕು. ಹಾಗೇನಾದ್ರೂ ಆಗ್ಲೇಬೇಕಮ್ಮ. ನನ್ನ ಮಗನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸ್ಬೇಕು. ಅವನು ಮುಂದೆ ಚೆನ್ನಾಗಿ ಬಾಳ್ಬೇಕು. ಏನ್ ಮಾಡ್ಲಿ? ಇದನ್ ಹೇಗ್ ಬಗೆಹರಿಸ್ಲಿ?